ಹಾಯ್ ಎವ್ರಿವನ್ ಎಲ್ರಿಗೂ ಶೇರ್ ಮಾಡ್ರಿ ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಒನ್ ಮೋರ್ RRB ಟೆಕ್ನಿಷಿಯನ್ ರಿಕ್ರೂಟ್ಮೆಂಟ್ ಅಂತ ಬಂದೈತೆ ಮತ್ತೊಂದು ಜಾಬು ತುಂಬಾ ಇಂಪಾರ್ಟೆಂಟ್ ಇದು ಎಲ್ರು ಅಪ್ಲಿಕೇಶನ್ ಹಾಕ್ರಿ ನೋಡ್ರಿ 2026ದ RRB ಟೆಕ್ನಿಷಿಯನ್ ಅನ್ನ ಕರೆದಿದ್ದಾನ ಇದು ಎರಡನೇದು ಎಕ್ಸಾಮ್ ಅದಾದ ನಂತರ ನೆಕ್ಸ್ಟ್ ಟೋಟಲ್ ವೇಕೆನ್ಸಿ ಎಷ್ಟಿದಾವ ಅಂದ್ರೆ 6565 ಇದಾವೆ 2026 ಒಳಗಡೆ ಸೆಕೆಂಡ್ ಒನ್ ಇದು ನೋಟಿಫಿಕೇಶನ್ 6565 ವೇಕೆನ್ಸಿಗಳು ನೀವು ಅಪ್ಲಿಕೇಶನ್ ಯಾವಾಗಿಂದ ಹಾಕ್ಬೇಕಂದ್ರೆ 30 ಜೂನ್ ಇಂದ ಹಿಡ್ಕೊಂಡು 29 ಜುಲೈ ವರೆಗೂ ಒಂದು ಸುವರ್ಣ ಅವಕಾಶ ರೈಲ್ವೇಸ್ ಒಳಗಡೆ ನೀವು ವರ್ಕ್ ಮಾಡಕ್ಕೆ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಏನೇನ್ ಬೇಕ್ರಿ ಆರ್ಗನೈಸೇಷನ್ ಡೀಟೇಲ್ಸ್ ಏನಂದ್ರ RRB ರೈಲ್ವೆ ಬೋರ್ಡ್ ಇದ್ರೊಳಗಡೆ ನೀವು ಇದು ಮಾಡ್ಕೋಬೇಕಾಗತ್ತ ಪೋಸ್ಟ್ ಯಾವ್ದಂದ್ರೆ ಟೆಕ್ನಿಕಲ್ ಗ್ರೇಡ್ 1 ಮತ್ತು 3 ಟೆಕ್ನಿಷಿಯನ್ ಗ್ರೇಡ್ 1 ಅದಾದ ನಂತರ 3 ಇದರಲ್ಲಿ 2 ಬರಂಗಿಲ್ಲ ಈ ಎಕ್ಸಾಮ್ ಒಳಗಡೆ ಟೆಕ್ನಿಷಿಯನ್ ಗ್ರೇಡ್ 1 ಅದಾದ ನಂತರ ಗ್ರೇಡ್ 3 ಏನಂತಂದ್ರೆ ರಿಕ್ರೂಟ್ಮೆಂಟ್ ಬಿಟ್ಟಿದಾನ ಅದಾದ ನಂತರ ನೋಟಿಫಿಕೇಶನ್ ನೋಡ್ರಿ 29 ಜೂನ್ 2026 ಬಿಟ್ಟಿದಾನ ಅದಾದ ನಂತರ ಸ್ಟಾರ್ಟ್ ಡೇಟ್ 30 ಜೂನ್ ಅಂತ ಸ್ಟಾರ್ಟ್ ಆಗತ್ತ ಆಮೇಲೆ ಲಾಸ್ಟ್ ಡೇಟ್ 29 ಜುಲೈ ವರ್ಗೂ ಇರ್ತೈತಿ ಅದಾದ ನಂತರ ಎಕ್ಸಾಮ್ ಡೇಟ್ ಇನ್ನೂ ಅವರು ಕನ್ಫರ್ಮ್ ಮಾಡಿಲ್ಲ ನೋಟಿಫೈ ಮಾಡ್ತಾರ ಲೇಟರ್ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಟೆಕ್ನಿಷಿಯನ್ ಗ್ರೇಡ್ 1 ಆಫೀಸರ್ಸ್ಗೆ ಟೋಟಲ್ ಆಗಿ 323 ಪೋಸ್ಟ್ ಗಳಿದಾವ ಆಮೇಲೆ ಟೆಕ್ನಿಷಿಯನ್ ಗ್ರೇಡ್ 3ಗೆ 6242 ಪೋಸ್ಟ್ ಗಳಿದಾವ ಇದೇನಂತಂದ ಹೇಳಿದ್ರೆ ಗ್ರೇಡ್ 1 ನೀವು ಅಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಒಳಗಡೆ ಆಫೀಸರ್ಸ್ ಗಳಾಗಬಹುದು ಅದಾದ ನಂತರ ನೆಕ್ಸ್ಟ್ ಟೋಟಲ್ ಇದು ನಿಮ್ಗೆ ಏಜ್ ಎಷ್ಟಿರ್ಬೇಕ್ರಿ ಗ್ರೇಡ್ 1 ಆಫೀಸರ್ ಆಗಕ್ಕ 18ರಿಂದ 33 ನೋಡಿ ಇಂಪಾರ್ಟೆಂಟ್ ಗ್ರೇಡ್ 1 ಏನಂದ್ರೆ 18ರಿಂದ 33 ವರ್ಷ ಆಗಿರ್ಬೇಕು ಗ್ರೇಡ್ 3 ನೀವು ಅಪ್ಲೈ ಮಾಡಕತ್ತೀರಿ ಅಂದ್ರೆ 18ರಿಂದ 30 ವರ್ಷ ಇದು ತುಂಬಾ ಇಂಪಾರ್ಟೆಂಟ್ ಸೊ ಇದ್ ನೋಡ್ರಿ ಇಲ್ಲಿ ಇನ್ನೊಂದ್ ಬರುತ್ತೆ ಇಂಜಿನಿಯರಿಂಗ್ ಅದಾದ ನಂತರ BSc ಮುಗ್ದವರು ಆಮೇಲೆ ಡಿಗ್ರಿ ಕಂಪ್ಲೀಟ್ ಆದವ್ರಿಗೆ ಏನಂತಂದ್ ಹೇಳಿದ್ರೆ ನಿಮ್ಗೊಂದು ಅವಕಾಶ ಸಿಗುತ್ತೆ ಆಮೇಲೆ ಗ್ರೇಡ್ 3 ಇದ್ದವ್ರಿಗೆ ಏನಂದ್ರೆ 10th ಪಾಸ್ ಅದಾದ ನಂತರ ITI 10th ಪಾಸ್ ಆಮೇಲೆ ITI ಇರ್ಬೇಕು ಯಾರ್ಯಾರು ಕಂಪ್ಲೀಟ್ ಆಗೈತೆ ಎಲ್ರು ಅಪ್ಲಿಕೇಶನ್ ಹಾಕ್ರಿ ಸರ್ ಇವಾಗ ನಮ್ ಬೇರೆ ಯಾವ್ದಾದ್ರು ಡಿಪಾರ್ಟ್ಮೆಂಟ್ ಏನೋ ಹೇಳಿರ್ತೀರಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇವಾಗ ನಿನಗ್ ಹಾಕಕ್ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಅವಾಗ ನೋಡೋಣ ಹೋಗಿ ಮೊದ್ಲೇನಂತಂದ್ ಹೇಳಿದ್ರೆ ಟ್ರೈ ಮಾಡ್ರಿ ಮೊಬೈಲ್ದಾಗ ಇಲ್ಲ ಎಲ್ಲಾದ್ರೂ ಹಾಕಕ್ ಟ್ರೈ ಮಾಡ್ರಿ ನಿಮ್ಗೆ ಎಲಿಜಿಬಿಲಿಟಿ ಐತೆ ಇಲ್ಲೋ ಚೆಕ್ ಮಾಡ್ಕೊಡ್ರಿ ಈಸಿಯಾಗಿ ಗೊತ್ತಾಗುತ್ತೆ ಅದಾದ ನಂತರ ಇಲ್ಲಿ ಪ್ರೊಸೆಸ್ ಹೆಂಗಿರುತ್ತೆ ಅಂದ್ರೆ CBT ಎಕ್ಸಾಮ್ ಇರುತ್ತೆ ಆಮೇಲೆ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ 3 ಲೇಯರ್ಸ್ ಒಳಗಡೆ ನಡೀತೈತಿ ಆಮೇಲೆ ಜನರಲ್ OBC EWS ಇದ್ದವರಿಗೆ 500 ರೂಪಾಯಿ ಫೀಸ್ ಐತೆ ಅಪ್ಲಿಕೇಶನ್ ಫೀ SC ST PWD ಅವರಿಗೆ 250 ಐತೆ ಇದು ಆನ್ಲೈನ್ ಪೇಮೆಂಟ್ ಮಾಡ್ಬೇಕಾಗತ್ತ ಮಿಸ್ ಮಾಡ್ಕೋಬೇಡ್ರಿ ಅದಾದ ನಂತರ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಏನಂತಂದ ಹೇಳಿದ್ರ RRB ಪೇ ಲೆವೆಲ್ ಇರುತ್ತೆ ಸೊ ಅದ್ರ ಬಗ್ಗೆ ಟೆನ್ಷನ್ ತೊಳಕ್ ಹೋಗ್ಬೇಡ್ರಿ ಆಧಾರ್ ಡೀಟೇಲ್ಸ್ ಆಮೇಲೆ 10th ಕಾರ್ಡ್ ಮಾರ್ಕ್ಸ್ ಶೀಟ್ ಏನೈತ್ಲ ಆಧಾರ್ ಡೀಟೇಲ್ಸ್ ಒಳಗಡೆ ನೇಮ್ ಹೆಂಗಿರುತ್ತ 10th ಮಾರ್ಕ್ಸ್ ಶೀಟ್ ಅಲ್ಲೂ ಸೇಮ್ ನೇಮ್ ಇರಬೇಕು ಡೀಟೇಲ್ಸ್ ಅದಾದ ನಂತರ ಡೇಟ್ ಆಫ್ ಬರ್ತ್ ಇವೆರಡು ಏನಂತಂದ ಹೇಳಿದ್ರೆ ಸೇಮ್ ಇರ್ಬೇಕಾಗತ್ತ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಯಾರಾದ್ರೂ ಚೇಂಜಸ್ ಇತ್ತು ಅಂತಂದ್ ಹೇಳಿದ್ರೆ ಇವಾಗ ಹೋಗಿ ಚೇಂಜ್ ಮಾಡ್ಕೊಳ್ರಿ ಆಧಾರ್ ಕಾರ್ಡ್ ಒಳಗಡೆ ಚೇಂಜ್ ಮಾಡ್ಕೋಬಹುದು ಅದಾದ ನಂತರ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಆಗಂಗಿಲ್ಲ ಯಾಕಂತಂದ್ ಹೇಳಿದ್ರೆ ನಿಮ್ಗೆ ಲೇಟ್ ಆಗತ್ತ ಮಾರ್ಕ್ ಶೀಟ್ ತಗೋಬೇಕು ಅದಾದ ನಂತರ ಅದೇ ರೀತಿ ಫಾದರ್ಸ್ ನೇಮು ಆಮೇಲೆ ಮದರ್ಸ್ ನೇಮು ಸೇಮ್ ಇರ್ಬೇಕು ಆಮೇಲೆ ಅಪ್ಲಿಕೇಶನ್ ಹಾಕುವಾಗ 10th ಒಳಗಡೆ ಸೇಮ್ ಹೆಂಗೈತಲ್ಲ ಅದೇ ತರ ಸೇಮ್ ನೀವು ಅಪ್ಲಿಕೇಶನ್ ಹಾಕ್ಬೇಕು ಇಲ್ಲ ಅಂತಂದ್ ಹೇಳಿದ್ರ ನಿಮ್ದು ಅಪ್ಲಿಕೇಶನ್ಸ್ ರಿಜೆಕ್ಟ್ ಆಗೋ ಚಾನ್ಸಸ್ ಬಾಳ ಇರ್ತೈತೆ ಒನ್ ಟೈಮ್ ಅಕ್ಸೆಪ್ಟ್ ಆಗಿ ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡಿ ನೀವು ಲಾಸ್ಟ್ ಏನಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಾಗ ಆ ಟೈಮ್ ಒಳಗಡೆ ಪ್ರಾಬ್ಲಮ್ ಆಗ್ಬಿಡತ್ತೆ ಅವಾಗ ನಿಮ್ಮನ್ನ ತೆಗೆದು ಹಾಕ್ಬಿಡ್ತಾರ ಅದಾದ್ಮೇಲೆ ನೆಗ್ಲಿಜಿ ನೆಗ್ಲಿಜೆನ್ಸಿ ಮಾಡ್ಕೊಂಡ್ ಏನಂತಂದ್ ಹೇಳಿದ್ರೆ ಅಪ್ಲಿಕೇಶನ್ ಅನ್ನ ಹಾಕಕ್ ಹೋಗ್ಬೇಡ್ರಿ ಸೀರಿಯಸ್ ಆಗಿ ಏನಂದ್ರೆ ಅಪ್ಲಿಕೇಶನ್ ಹಾಕ್ರಿ ಎಕ್ಸಾಮ್ಸ್ ಏನಂದ್ರೆ ಪ್ರಿಪೇರ್ ಆಗ್ರಿ ಆಮೇಲೆ RRB ಗೆ ಸಂಬಂಧಪಟ್ಟಂತ ವಿಡಿಯೋಸ್ ಗಳನ್ನ ನಾನು ಇದ್ರಲ್ಲಿ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್